ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ದಿನ ನಮ್ಮ ಕಾಸ್ಮಿಕ್ ಎನರ್ಜಿ ಹೀಲರ್ ಆಗಿರುವಂತಹ ಡಾಕ್ಟರ್ ಎಸ್ ನಾಗೇಶ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಇವತ್ತು ತುಂಬ ಮಹತ್ವದ ವಿಷಯದ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕೆ ಬಂದಿದ್ದಾರೆ. ಅವರನ್ನು ನಾವು ಸ್ವಾಗತಿಸೋಣ. ಸ್ವಾಗತ ಸರ್. ನಮಸ್ಕಾರ ಸರ್. ನೋಡಿ, ಇವತ್ತಿನ ದಿನ ಬಣ್ಣದ ಚಿಕಿತ್ಸೆ, ಕಲರ್ ಥೆರಪಿ, ಇದರ ಬಗ್ಗೆ ಕೆಲವರಲ್ಲಿ ತಪ್ಪು ಮಾಹಿತಿ ಇದೆ. ಇದು ತಪ್ಪೋ ಸರಿನೋ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀನಿ ಸರ್. ನೋಡಿ, ಪ್ರಸ್ತುತಕ್ಕೆ ಬಹಳವಾದಂತಹ ಒಳ್ಳೆಯ ಪ್ರಶ್ನೆಯನ್ನು ನೀವು ಕೇಳ್ತಾ ಇದ್ದೀರಾ. ಕಲರ್ ಥೆರಪಿ ಇವತ್ತಿನ ಒಂಥರ ಎಲ್ಲ ವಾಟ್ಸಪ್ಪು, ಯೂಟ್ಯೂಬು ಎಲ್ಲ ಕಡೆ ಕಲರ್ ಥೆರಪಿ ಅಂತ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ ಈ ಯುಗದ ವರದಾನ ಅಂತ ಹೇಳ್ಬೋದು. ಕಾರಣ ಇದು ಸ್ವಲ್ಪ ವಿಷಯ ತಿಳ್ಕೊಂಬಿಟ್ರೆ ನೀವು ಅದನ್ನು ಅರ್ಥ ಮಾಡ್ಕೋತೀರ. ನಮ್ಮ ಎಲೆಕ್ಟ್ರಿಕ್ ಗ್ಯಾಡ್ಜೆಟ್ ನಾವು ಏನು ಯೂಸ್ ಮಾಡ್ತೀವಲ್ಲ, ಮೊಬೈಲ್, ಅದರ ಫ್ರೀಕ್ವೆನ್ಸಿ ಪವರ್ 10⁹ ಅಂತ ನಾವು ಹೇಳಿದ್ರೆ, ಈ ಕಲರ್ಗಳು ತೊಗೊಂಡಾಗ ಒಂದೊಂದು ಕಲರ್ ಫ್ರೀಕ್ವೆನ್ಸಿ 10⁻24, 25 ಹೀಗಿರುತ್ತೆ. ನೀವು ಗೂಗಲ್ಗೆ ಹಾಕಿದ್ರೆ ಬಂದ್ಬಿಡುತ್ತೆ ಕಲರ್ ಫ್ರೀಕ್ವೆನ್ಸಿಗಳು. ಹಾಗಾದ್ರೆ ಈ ಫ್ರೀಕ್ವೆನ್ಸಿ ಈ ಕಲರ್ಗೆ ಎಲ್ಲಿಂದ ಬಂತು ಅಂದರೆ, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಎಲ್ರಿಗೂ ಗೊತ್ತಿದೆ. ಸೂರ್ಯನಿಂದ ಬರುವಂತಹ ಬಿಳಿಯ ಬಣ್ಣವನ್ನು ಒಂದು ವಸ್ತು ಆಕರ್ಷಿಸಿದಾಗ ಈ 6 ಬಣ್ಣವನ್ನು ಹೀರಿಕೊಂಡು ಒಂದು ಬಣ್ಣವನ್ನು ರಿಜೆಕ್ಟ್ ಮಾಡುತ್ತೆ. ಹಾಗಾಗಿ ನಮಗೆ ಆ ವಸ್ತು ಆ ಬಣ್ಣದಲ್ಲಿ ಗೋಚರ ಆಗ್ತಾ ಹೋಗುತ್ತೆ. ಇದು ಸೈನ್ಸ್, ಎಲ್ರಿಗೂ ಗೊತ್ತಿರೋ ವಿಷಯ. ಆ ಒಂದು ಪ್ರೋಸೆಸ್ ಇದೆಯಲ್ಲ, 7 ಬಣ್ಣದಲ್ಲಿ 6 ಬಣ್ಣವನ್ನು ಹೀರಿಕೊಂಡು ಒಂದು ಬಣ್ಣವನ್ನು ಹೊರದಬ್ಬುತ್ತಲ್ಲ, ಆ ಪ್ರೋಸೆಸ್ಸಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಎನರ್ಜಿನೇ ಕಲರ್ ಥೆರಪಿಗೆ ಒಂದು ನಾಂದಿ. ಇವತ್ತು ಮನುಷ್ಯನ ಪ್ರಭೆ ಅಂತ ಏನು ಹೇಳ್ತೀವಿ, ಅವರ ಮೇಲೆ ಕಲರ್ಗಳ ಪ್ರಭಾವ ಇದು ಇಂದು ನೆನೆಯದಲ್ಲ, ಋಷಿಗಳ ಕಾಲದಿಂದನೇ ಇತ್ತು. ಆವಾಗ ನಾವು ರಂಗೋಲಿಗಳಲ್ಲಿ ಹಾಕುವಾಗ, ದೇವರ ಪೂಜೆಗಳ ಆಹ್ವಾನ ಮಾಡುವಾಗ ಒಂದು ಗಣಪತಿಯ ಚಿತ್ರ ಬಿಡಿಸ್ಬೋದು, ಅವೆಲ್ಲ ಬಣ್ಣ ಬಣ್ಣದ ರಂಗೋಲಿಗಳಿಂದ ನಾವು ಚಿತ್ರಗಳನ್ನು ತುಂಬ್ತಾ ಇದ್ದು. ಅದಕ್ಕೆ ಅದರ ಆದಂತಹ ಒಂದು ಐತಿಹ್ಯ ಇದೆ. ಬರೀ ದೇವರ ಪೂಜೆ ಅಷ್ಟೇ ಅಲ್ಲ, ಈ ವಾಮಾಚಾರದಲ್ಲೂ ಕೂಡ ಬೇರೆ ಬೇರೆ ಬಣ್ಣದ, ಫಾರ್ ಎಕ್ಸಾಂಪಲ್ ಈಗ ಹಳದಿ ಬಣ್ಣ ಒಂದು ಪೃಥ್ವಿಯ ಸಂಕೇತ, ನೀಲಿ ಬಣ್ಣ ಆಕಾಶದ ಸಂಕೇತ, ಹೀಗೆಲ್ಲ ಮಾಡಿ ಒಂದೊಂದು ಬಣ್ಣಕ್ಕೆ ಅದರದೇ ಆದಂತಹ ಒಂದು ಇತಿಹಾಸ ಇದೆ, ಅದರದೇ ಆದಂತಹ ಸೈಕಾಲಜಿ ಇದೆ, ಅದರದೇ ಆದಂತಹ ಒಂದು ಪರಿಹಾರ ಮಾರ್ಗ ಇದೆ. ಇದನ್ನೆಲ್ಲ ನಮ್ಮ ಹಿರಿಯರು ಕಂಡುಹಿಡ್ಕೊಂಡಿದ್ರು. ಇವತ್ತು ಚೈನೀಸ್ ಟ್ರೆಡಿಷನಲ್ ಮೆಡಿಸಿನ್ ಏನಿದೆಯಲ್ಲ, ಅದರ ಒಂದು ಆಧಾರದಲ್ಲಿ ಇತ್ತೀಚೆಗೆ ಬೇರೆ ಬೇರೆ ಅಕಾಡೆಮಿಗಳು ಕೂಡ ತುಂಬ ಚೆನ್ನಾಗಿ ಈ ಕಲರ್ ಥೆರಪಿನ ಪ್ರಚುರಪಡಿಸ್ತಾ ಇದ್ದಾರೆ. ಎಷ್ಟೋ ಜನ ಅದ್ರ ಬಗ್ಗೆ ಅಸೂಯೆಯಿಂದ ಇದು ಚೆನ್ನಾಗಿ ಬರ್ತಿಲ್ಲ, ಹಾಗೆ ಹೀಗೆ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ನನ್ನ ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಅದನ್ನು ಪ್ರತಿದಿನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ಗಳು ಬರ್ತಾಯಿದೆ. ಕೊನೆಗೆ ನಮಗೆ ಬೇಕಾಗಿರೋದು ನಮ್ಮ ಬರುವಂತಹ ಕ್ಲೈಂಟ್ಗಳಿಗೆ ಅಥವಾ ಪೇಷಂಟ್ಗಳಿಗೆ ಅವರ ತೊಂದರೆಗಳು ಗುಣಪಡಿಸೋದು ಉದ್ದೇಶವಿನಃ ಮಿಕ್ಕಿದ್ದು ಯಾವುದೂ ಆಗೋದಿಲ್ಲ. ಹಾಗಾಗಿ ಈ ಕಲರ್ ಥೆರಪಿ ತುಂಬಾ ಚೆನ್ನಾಗಿದೆ, ತುಂಬಾ ಪ್ರಭಾವಯುಕ್ತವಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇದನ್ನು ನನಗೆ ಕೇಳಿದ್ದಾರೆ. ಯಾಕೆಂದರೆ ನಾನು ಇದನ್ನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇನೆ. ಏನು ಕೈ ತುಂಬ ಬಣ್ಣ ಹಚ್ಕೋತೀರಾ ನೀವು, ಈ ಕಲರಲ್ಲೆಲ್ಲ ಏನು ಗುಣ ಆಗಿಬಿಡತ್ತೆ, ಮಾತ್ರೆ ತೊಗೊಂಡ್ರೆ ಗುಣ ಆಗದೆ ಇರುವಂಥದ್ದು, ಕಲರ್ ಹಚ್ಕೊಂಡ್ರೆ ಅದೇನು ಗುಣ ಆಗುತ್ತೆ, ಬಡ್ಕೊಳ್ತಾ ಇದ್ದೀರಲ್ಲ ಕೈಯಲ್ಲಿ ಅಂತ ಹೇಳಿರುವವರು ನನಗೆ ಇದ್ದಾರೆ. ಈಗ ಈ ಕಲರಲ್ಲೂ ಕೂಡ ಯಾವ್ಯಾವ ರೋಗಕ್ಕೆ ಹೇಗೆ ಹಚ್ಚಬೇಕು ಅನ್ನೋದನ್ನು ಅವರಿಗೆ ತಿಳಿಸ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ ಸರ್? ಹೌದು, ನೋಡಿ, ಇದು ಒಂದು ಟ್ರಾನ್ಸಿಟ್ ಪೀರಿಯಡ್ ಅಂತ ಹೇಳ್ತೀವಿ. ಕಾರಣ, ಜನಗಳನ್ನು ನಾನು ಬಯಕ್ಕೆ ಹೋಗಲ್ಲ, ಅವರವರ ಅನುಭವಗಳನ್ನು ಅವರು ಹೇಳ್ಕೊತಾರೆ. ಒಂದು ಕಾಲದಲ್ಲಿ ಸೂರ್ಯ ನಿಂತ ಕಡೆ ನಿಂತಿರ್ತಾನೆ, ಭೂಮಿಯ ಸುತ್ತ ಸೂರ್ಯ ತಿರುಗ್ತಾ ಇದ್ದಾನೆ ಅಂತ ಹೇಳ್ತಾಯಿದ್ರು. ಕಾಲಕ್ರಮೇಣ ವೈಜ್ಞಾನಿಕವಾಗಿ ಅನ್ವೇಷಣೆ ಮಾಡ್ತಾ ಇಲ್ಲ ಸೂರ್ಯನ ಸುತ್ತಲೂ ಭೂಮಿ ಸುತ್ತಾ ಇದ್ದಾನೆ ಅಂತ ಬಂತು. ವೈಜ್ಞಾನಿಕ ಅಂತಂದರೆ ಅದು ವೈಜ್ಞಾನಿಕ ನಿಂತ ನೀರಲ್ಲ. ಪ್ರತಿಯೊಂದು ಅನ್ವೇಷಣೆ ಆಗ್ತಾ ವೈಜ್ಞಾನಿಕವಾಗಿ ಬದಲಾಗ್ತಾ ಹೋಗ್ತಾ ಇರುತ್ತೆ. ಹಾಗೆ ಇವತ್ತು ಜನದ ಮನಸ್ಸಿನಲ್ಲಿ ಒಂದು ಅರ್ಧ ಭಾವನೆ ಬಂದಿದೆ, ಕಲರ್ ಥೆರಪಿಯಿಂದ ಗುಣ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಿದ್ದೆ ಬರದೇ ಇದ್ದಾಗ ಯಾವುದೋ ಒಂದು ಕಪ್ಪು ಬಣ್ಣವನ್ನು ಹಾಕೊಳ್ಳಿ ಅಂತ ನಾವು ಹೇಳ್ತೀವಿ. ಹಾಕೊಂಡಾಗ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಅದು ಅನುಭವಿಸಿದವನಿಗೆ ಗೊತ್ತು, ಚೆನ್ನಾಗಿದೆ ಅಂತ ನಂಬ್ತಾನೆ. ಬೇರೆಯವನು ಅದನ್ನು ನಂಬೋದಿಲ್ಲ, ನಂಬಬೇಕಾಗೂ ಇಲ್ಲ. ಯಾವುದೇ ವಿಷಯವನ್ನು ಸತ್ಯವನ್ನು ನಾವು ನಂಬಿಸೋಬೇಕಾಗಿಲ್ಲ. ಅವರವರ ಅನುಭವಕ್ಕೆ ಬಂದಾಗ ಅದು ಅವರಿಗೆ ಗೊತ್ತಾಗ್ತಾಯಿದೆ. ಇನ್ನೊಂದು ವಿಷಯ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಆರೋಗ್ಯ ಮತ್ತು ಆಧ್ಯಾತ್ಮ ಅಂತಂದ್ಬಿಟ್ಟು ನಂದು ಮೇನ್ ಸಬ್ಜೆಕ್ಟು. ಆರೋಗ್ಯಕ್ಕೆ ಆಧ್ಯಾತ್ಮ
ಇರಲೇಬೇಕು, ಆಧ್ಯಾತ್ಮಿಕ ಆರೋಗ್ಯ ಇರಲೇಬೇಕು. ಹಾಗೆ ನೀವು ಹೇಳಿರೋಂತಹ ಕಲರ್ ಥೆರಪಿ ಕೂಡ ಅಷ್ಟೇ. ಕಲರ್ ಥೆರಪಿಗೆ ನಾವು ಸುಮ್ಮನೆ ಇನ್ನೊಬ್ಬನ್ನು ಬಲವಂತ ನಂಬಿ ಅಂತ ಏನು ಹೇಳಬೇಕಾಗಿಲ್ಲ. ಅದರದೇ ಆದಂತಹ ಒಂದು ಶಕ್ತಿ ಇದೆ. ಈ ಯುಗದಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ಉಪಯೋಗಿಸಿ ಬೇರೆ ಬೇರೆ ಕಾಯಿಲೆಗಳನ್ನು ತೃಣ ಮಾತ್ರದಲ್ಲಿ ಗುಣಪಡಿಸೋಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ನನ್ನ ಕ್ಲಿನಿಕಲ್ಲೇ ಬರುವಂತಹ ಸಾವಿರಾರು ಜನ ಸಾಕ್ಷಿಯಾಗಿದ್ದಾರೆ. ನಿಮ್ಗೆ ಅನುಮಾನ ಇದ್ದರೆ ಬೇಕಾದ್ರೆ ಬನ್ನಿ, ನಮ್ಮಲ್ಲೂ ಕೂಡ ನೀವು ಅದನ್ನು ಪರೀಕ್ಷೆ ಮಾಡ್ಕೋಬೋದು. ನನಗೆ ಅನುಮಾನ ಅಲ್ಲ, ನನ್ನ ಜೊತೆ ಸುತ್ತಮುತ್ತ ಇರುವವರು ಅನುಮಾನ ಇದೆ. ಅವರಿಗೆ ಹೇಳಿದ್ದಾಗ ಅಯ್ಯೋ ಇದೇನು ಕಲರ್ ಅಲ್ವಾ, ಇದೇನು ಕಲರ್ ಬಡ್ಕೊಂಡ್ರೆ ಹೋಗುತ್ತೆ ಅನ್ನುವಂಥ ಅನುಮಾನ ಇತ್ತು. ಆ ಅನುಮಾನ ಇರುವವರಿಗೆ ನಾನೇ ಒಂದಿನ ಕೊಟ್ಟೆ, ಅವರಿಗೆ ಅದು ಗುಣ ಆಗಿ ಕಾಣಿಸ್ತು, ಹೌದು ನಿಜ ಅನ್ನೋದು ಆಮೇಲೆ ಅರಿವಿ ಬಂತು. ಇದೇ ರೀತಿಯಾಗಿ ಎಷ್ಟೊಂದು ಜನರಿಗೆ ಈ ಕಲರ್ ಏನು ಹಚ್ಕೊಂಡ್ರೆ ಅನ್ನುವಂಥದ್ದು ಇದೆಯಲ್ಲ ಸರ್, ಅದಕ್ಕೆ ಅಂಥವರಿಗೆ ಹೇಗೆ ಏನು ಅಂತ ಕೇಳಿರೋದು. ಆಮೇಲೆ ಇನ್ನೊಂದು, ಈ ಕಲರನ್ನು ಹಚ್ಕೊಳ್ಳುವಾಗ ಮನಸ್ಥಿತಿನೂ ಕೂಡ ಹಾಗೆ ಇರಬೇಕು. ಈಗ ನೋಡಿ, ಒಬ್ಬರು ಡಾಕ್ಟರ್ ಹತ್ರ ಹೋದಾಗ ಅವರು ಆ ಮಾತ್ರೆ ಕೊಟ್ಟಾಗ ನನಗೆ ಗುಣ ಆಗತ್ತೆ ಅನ್ನುವಂಥ ಮನೋಭಾವನೆ ಇರುತ್ತೆ, ಅದೇ ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನಿರುತ್ತೆ. ಹಾಗೆ ಈ ಕಲರಲ್ಲೂ ಕೂಡ ನನಗೆ ಗುಣ ಆಗತ್ತೆ ಅನ್ನುವಂಥದ್ದು ಅವರ ಮೈಂಡಲ್ಲಿ ಬರಬೇಕಾ? ನಿಜ, ನೀವು ಹೇಳ್ತಿರೋದು 100ಕ್ಕೆ 100 ಸತ್ಯ. ಕಾರಣ, ನಾವು ಯಾವುದೇ ಟ್ರೀಟ್ಮೆಂಟ್ ಕೊಡಲಿ, ಇಂಟೆನ್ಷನ್, ನಮ್ಮ ಮಾನಸಿಕ ಸ್ಥಿತಿ ಬಹಳ ಮುಖ್ಯ. ಡಾಕ್ಟ್ರು ಕೊಡೋನಿಗೂ ಹಾಗೆ ಇರಬೇಕು, ಪೇಷಂಟು ರಿಸೀವ್ ಮಾಡೋರು ಕೂಡ ಹಾಗೆ ಇರಬೇಕು. ನಾನು ಇದನ್ನು ತೊಗೋತಾ ಇದ್ದೀನಿ, ನಂಗೆ ಗುಣ ಕಾಣ್ಬೋದು ಇದರಿಂದ, ಆ ನಂಬಿಕೆಯಿಂದ ಮಾಡಿದಾಗ ಅದು ಬಹಳ ಬೇಗ ಗುಣ ಆಗುತ್ತೆ. ಅದಕ್ಕೆ ನಮ್ಮ ಕನ್ನಡದಲ್ಲಿ ಒಂದು ಒಗಟನ್ನು ಹೇಳ್ತಾರೆ, ನಂಬಿದ್ರೆ ದೇವರಾರು ನಂಬು, ದೆವ್ವನಾರು ನಂಬು ಅಂತ. ನಂಬಿಕೆನೇ ಇಲ್ಲದೆ ಇದ್ದಾಗ ಅವನು ಯಾವುದೇ ಔಷಧಿ ತೊಗೊಳ್ಳಿ ಖಂಡಿತ ಗುಣ ಕಾಣೋದಿಲ್ಲ. ಹಾಗಾಗಿ ಇವತ್ತು ಏನು ವರದಾನವಾಗಿದೆಯಲ್ಲ ಕಲರ್ ಥೆರಪಿ, ಖಂಡಿತ ಅದನ್ನು ಆಳವಾಗಿ ಅಭ್ಯಾಸ ಮಾಡಿ, ಅದರ ಬಗ್ಗೆ ಅನುಮಾನವಿದ್ದರೆ ನನ್ನ ಸಪ್ತರ್ಷಿ ಸಮರ್ಪಣೆ ಹೇಳಲಿಕ್ಕೆ ಬನ್ನಿ, ಅದರ ಅನುಕೂಲಗಳನ್ನು ನೀವು ಪಡೆಯಬಹುದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಈ ಬಣ್ಣದ ಚಿಕಿತ್ಸೆಯಿಂದ ಎಷ್ಟೊಂದು ಜನ ಮಾತ್ರೆ ತಗೊಳ್ತಾ ಇರುವಂಥವರು ಕೂಡ ಆ ಮಾತ್ರೆಗಳನ್ನು ಹಂತವಾಗಿ ಅವರು ಬಿಟ್ಟು ಆರೋಗ್ಯವಂತರಾಗಿ ಇರೋದಕ್ಕೆ ಇದೆ ಅಲ್ವಾ ಸರ್ ಇದರಲ್ಲಿ ಚಿಕಿತ್ಸೆ? ಖಂಡಿತ ಇದೆ. ನಮ್ಮ ಕ್ಲಿನಿಕಲ್ಲೇ ಸಾವಿರಾರು ಜನಕ್ಕೆ ಈ ಆಪ್ರೇಷನ್ ಹೋಗುವಂತಹ ಸ್ಟೇಜಲ್ಲಿರೋರನ್ನು ಕೂಡ ನಾನು ಗುಣ ಮಾಡಿದ್ದೀನಿ. ಹಾಗನ್ಬಿಟ್ಟು ಪ್ರತಿಯೊಬ್ಬರಿಗೂ ಇದರಲ್ಲೇ ಮಾಡಲೇಬೇಕು ಅಂತ ಏನಿಲ್ಲ, ಪ್ರತಿಯೊಂದು ಕಾಯಿಲೆಗೂ ಕಲರ್ ಥೆರಪಿನೇ ಮಾಡಬೇಕು ಅಂತ ಇಲ್ಲ. ಅವರವರ ದೇಹದ ಒಂದು ಧರ್ಮವನ್ನು ನೋಡಿಕೊಂಡು, ಅಂದರೆ ವಾತ ಪಿತ್ತ ಕಫಗಳನ್ನು ನೋಡಿಕೊಂಡು ಸರಿಯಾಗಿ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಔಷಧಿ ಇಲ್ಲದೇ ಔಷಧಿ ರಹಿತ ಚಿಕಿತ್ಸೆಯಾಗಿ ಈ ಕಲರ್ ಥೆರಪಿ ಬಹಳ ಪ್ರವರ್ಧಮಾನವಾಗಿ ಬರುವ ದಿನಗಳಲ್ಲಿ ಕೂಡ ಬರ್ತಾ ಹೋಗುತ್ತೆ. ಹೌದು ಸರ್. ನೋಡಿ, ನಮ್ಮ ವೀಕ್ಷಕರಿಗೆ ಇರುವಂತಹ ಈ ಕಲರ್ ಬಗ್ಗೆ ಇರುವಂತಹ ಡೌಟನ್ನು ತುಂಬ ಚೆನ್ನಾಗಿ ನೀವು ಕ್ಲಿಯರ್ ಮಾಡಿಕೊಟ್ಟಿದ್ದೀರಾ. ಎಷ್ಟೊಂದು ಜನರು ಅಯ್ಯೋ ಇದು ನನಗೆ ತಪ್ಪು ಭಾವನೆ ಅನ್ನೋದನ್ನು ನೀವು ಮನವರಿಕೆ ಮಾಡಿಕೊಟ್ಟಿದ್ದೀರಾ ಸರ್. ಹಾಗೆ ನಮ್ಮ ವೀಕ್ಷಕರು ಕೂಡ ಅವರು ಔಷಧ ರಹಿತವಾದಂಥ ಈ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೆ ನೀವು ಸರಾಗವಾಗಿ ವಿಷಯವನ್ನು ತಿಳಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಹಾಗೆ ಈಗ ಕಲರ್ ಹಚ್ಚುತ್ತೇವೆ, ಹೌದು, ಇದನ್ನು ಏನಾದರೂ ಅವರು ಕೋರ್ಸನ್ನು, ಒಂದು ಕ್ಲಾಸನ್ನು ತೆಗೆದುಕೊಂಡು ಅವರೇ ಮನೆಯಲ್ಲಿ ಈ ಟ್ರೀಟ್ಮೆಂಟನ್ನು ತಗೊಳ್ಳುವಂಥ ಒಂದು ಅವಕಾಶ ಇದೆಯಾ ಸರ್? ಇಲ್ಲ, ಯಾಕಂದರೆ ಇಲ್ಲಿ 2 ವಿಷಯಗಳು ಬರುತ್ತೆ. ಒಂದು, ನಾವು ಕೊಡುವಂತಹ ಚಿಕಿತ್ಸೆ, ಇನ್ನೊಂದು ತರಬೇತಿಗೆ ಅದರದೇ ಆದಂತಹ ಒಂದು ಚೌಕಟ್ಟು ನೆಲೆ ಬೇಕಾಗುತ್ತೆ. ಹಾಗೆ ನಾವು ಬೇರೆ ಅಕಾಡೆಮಿ ಇದೆ, ಅದಕ್ಕೋಸ್ಕರನೇ ಅದರಲ್ಲಿ ನೀವು ತರಗತಿಗಳನ್ನು ಕಲಿಬಹುದು. ನನ್ನ ಹತ್ರ ಬಂದಾಗ ನಿಮಗೆ ಯಾವುದೇ ತೊಂದರೆ ಇರಲಿ, ಅದಕ್ಕೆ ಟ್ರೀಟ್ಮೆಂಟ್ಗಳನ್ನು ನಾನು ಕೊಡ್ತಾ ಹೋಗ್ತೇನೆ. ಓಕೆ ಸರ್. ಹಾಗಾದರೆ ತರಗತಿಯನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಬೇರೆ ಅಕಾಡೆಮಿ ಇದೆ, ಅಲ್ಲಿ ತೆಗೆದುಕೋಬೇಕು. ಟ್ರೀಟ್ಮೆಂಟ್ ಬೇಕಾದ್ರೆ ನಮ್ಮ ಸಪ್ತರ್ಷಿ ಸಮರ್ಪಣೆಯಲ್ಲಿ ಅದರ ಬಗ್ಗೆ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ. ಈಗ ನಮ್ಮ ವೀಕ್ಷಕರಿಗೆ ಇದು ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು. ವೀಕ್ಷಕರೇ, ಕಲರ್ ಥೆರಪಿಯ ಬಗ್ಗೆ ಇರುವಂತಹ ಡೌಟನ್ನು ಕ್ಲಿಯರ್ ಮಾಡಿದ್ದಾರೆ ಸರು. ಹಾಗೆ ಇನ್ನೂ ಈ ಕಲರ್ ಥೆರಪಿಯ ಬಗ್ಗೆ ನಿಮಗೆ ಮಾಹಿತಿ ಬೇಕಾದಲ್ಲಿ ನಮ್ಮ ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲನ್ನು ವಿಳಾಸ ಇದೆ, ಅದನ್ನು ನೋಡಿ. ಹಾಗೆ ಡಿಸ್ಪ್ಲೇಯ ಮೇಲೆ ಬರ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೀವು ಸಂಪರ್ಕಿಸ್ಬೋದಾಗಿ ಕೇಳ್ಕೊತಾ ಇದ್ದೀನಿ. ಭೇಟಿ ಆಗ್ಬೋದು ಅಂತ ತಮಗೆ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.